ನಮಸ್ಕಾರ ಎಲ್ಲರಿಗೂ. ನೀವೇನಾದರೂ ಕಟ್ಟಿದ ಮೂಗಿದೆನಾ, ಈ ನೇಸಲ್ ಕಂಜೆಷನ್ ಏನಾಗಿದೆ ಅಂಥದಕ್ಕಾಗಿ ನೀವು ಓಟ್ರವಿನ್ ಅನ್ನೋದನ್ನೇನೋ ಡ್ರಾಪ್ಸು ಮತ್ತು ಸ್ಪ್ರೇ ಯೂಸ್ ಮಾಡ್ತಿದ್ದೀರಾ, ಇದು ತುಂಬ ಡೇಂಜರು ಮತ್ತು ಕಂಜೆಷನ್ನ ಹೆಚ್ಚು ಮಾಡುತ್ತೆ. ನೀವು ಟಿ ವಿಯಲ್ಲಿ ಅಡ್ವರ್ಟೈಸಲ್ಲಿ ನೋಡಿರ್ತೀರಲ್ಲ, ಏನು ನೇಸಲ್ ಅದು ಸ್ಪ್ರೇ ಇರುತ್ತೆ, ಅದು ತೊಗೊಂಡು ಕೂಡಲೇ ಸಲೀಸಾಗಿ ಅವ್ರಿಗೆ ಉಸಿರಾಟ ತೊಗೊಳಕ್ಕಾಗುತ್ತೆ ಅಂತ ನೋಡ್ತಿರಲ್ಲ. ಇದು ನೇಸಲ್ ಕಂಜೆಷನನ್ನು ರಿಲೀವ್ ಮಾಡುತ್ತೆ ನಿಜ, ಆದರೆ ಇದು ತುಂಬ ಶಾರ್ಟ್ ಟರ್ಮ್ ಅಷ್ಟೇ ಮಾಡುತ್ತೆ. ಏನಾಗುತ್ತೆ, ಇದನ್ನು ನಿಮಗೆ ಅದಕ್ಕೆ ನೀವು ಅಡಿಕ್ಟ್ ಆಗಿಬಿಡ್ತೀರ. ಇದು ಕಂಜೆಷನ್ ಇರುತ್ತೆ, ಕನಿಷ್ಠ ನೀವು 3 ರಿಂದ 5 ದಿವಸ ಅಷ್ಟೇ ಯೂಸ್ ಮಾಡಬೇಕು. ಏನಾಗುತ್ತೆ, ಅದನ್ನು ನೀವು ಯೂಸ್ ಮಾಡಿದಾಗ ಅದು ರಿಲೀಫ್ ಅನ್ನುತ್ತೆ. ಕೆಲವೊಂದು ಸ್ಟಿರಾಯ್ಡ್ ಇರುತ್ತೆ, ಅದು ನಿಮ್ಗೆ ಚೆನ್ನಾಗಿ ರಿಲೀಫ್ ಕೊಡುತ್ತೆ. ಹೀಗೆ ಮಾಡ್ತಾ ನೀವು ಅದಕ್ಕೆ ಅಡಿಕ್ಟ್ ಆಗ್ತೀರಾ. ಅದನ್ನು ನೀವು ಲಾಂಗ್ ಟರ್ಮ್ ಯೂಸ್ ಮಾಡಿದ್ರೆ ನಿಮ್ಮ ಮೂಗು ಕಟ್ಟುತ್ತೆ, ಅದು ಇನ್ನೂ ಸಿವಿಯರ್ ಆಗುತ್ತೆ. ಈ ರೀತಿ ಈ ಓಟ್ರವಿನ್ನು ಮತ್ತು ಬೇರೆ ಥರದಾದ ಈ ನೇಸಲ್ ಕಂಜೆಷನ್ ಇರುತ್ತೆ ಅಥವಾ ಡ್ರಾಪ್ಸ್ ಇರುತ್ತೆ, ತುಂಬ ಡೇಂಜರು. ಇದನ್ನು ಯೂಸ್ ಮಾಡಬೇಡಿ. ಹಾಗಾದರೆ ಏನು ಯೂಸ್ ಮಾಡಬೇಕು ಅಂತ ಕೇಳಿದರೆ, ಒಂದು ಸರಿಯಾದ ಒಂದು ವಿಧಾನ ಹೇಳ್ತೀನಿ. ನೀವು ನಿಮ್ಮ ಈ ನಾರ್ಮಲ್ ಸಲೈನ್ ಡ್ರಾಪ್ಸ್ ಬರುತ್ತಲ್ಲ, ತುಂಬ ಇಫೆಕ್ಟಿವ್ ಇರುತ್ತೆ. ಈ ನಾರ್ಮಲ್ ಸಲೈನ್ 2 to 3 ಡ್ರಾಪ್ಸು ಪದೇ ನೀವು ಒಂದು 4 ರಿಂದ 5 ತಾಸು ಗ್ಯಾಪ್ ಮಧ್ಯೆ ಈ ನಾರ್ಮಲ್ ಸಲೈನ್ ಡ್ರಾಪ್ ಯೂಸ್ ಮಾಡ್ಬೋದು. ಮತ್ತು ನೀವು ಮನೆಯಲ್ಲಿ ಮತ್ತು ನಿಮ್ಮ ಸ್ಟೀಮ್ ಇನ್ಲೇಷನ್ ತೊಗೋಬೋದು, ಮತ್ತು ಅದಕ್ಕೆ ನೆಬ್ಲೈಸೇಷನ್ ತೊಗೋಬೋದು. ಇಂಥವುಗಳನ್ನು ತೊಗೊಂಡು ಯೂಸ್ ಮಾಡಿ ನಿಮ್ಮ ಕಟ್ಟಿದ ಮೂಗು, ನಾವೇನು ನೇಸಲ್ ಕಂಜೆಷನ್ ಬ್ಲಾಕ್ಡ್ ಏನು ನೋಸ್ ಹೇಳ್ತೀವಿ, ಇದಕ್ಕೆ ರಿಲೀಫ್ ಮಾಡಲು ಇದನ್ನು ಯೂಸ್ ಮಾಡೋದು ತುಂಬ ಉಪಯೋಗಕರ ಆಗಿರುತ್ತದೆ.